ನಮಸ್ಕಾರ ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ನ ರಂಜಾನ್ ಕ್ವೆಶ್ಚನ್ ಆರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ಚಂದ್ರ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶಾಂತಿ ಪ್ರಕಾಶನ ವ್ಯವಸ್ಥಾಪಕರಾಗಿರುವಂತಹ ವಾಗ್ಮಿ, ಅಂತೆಯೇ ಧಾರ್ಮಿಕ ಚಿಂತಕರಾಗಿರುವಂತಹ ಮೊಹಮ್ಮದ್ ಕುಂಞಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮ್ಯಾಂಗ್ಳೂರ್, ರೀಮ್ ಡೇಟ್ಸ್ ಮ್ಯಾಂಗ್ಳೂರ್, ಡಿಸೈನ್ ಪ್ಲಸ್ ಮ್ಯಾಂಗ್ಳೂರ್. ವೀಕ್ಷಕರೇ, ನಾವೀಗ ಇರುವಂಥದ್ದು ಒಂದು ರಂಜಾನ್ ಸಂಭ್ರಮದಲ್ಲಿ. ಎಲ್ಲೆಡೆ ಮುಸ್ಲಿಂ ಬಾಂಧವರು ತಮ್ಮ ಈ ಒಂದು ರಂಜಾನ್ ಹಬ್ಬದ ತಯಾರಿಯಲ್ಲಿದ್ದಾರೆ. ಈ ಒಂದು ಹಬ್ಬದಲ್ಲಿ ಯಾವ ರೀತಿ ತಯಾರಿಗಳನ್ನು ನಡೆಸ್ತಾ ಇದ್ದಾರೆ, ಅದೇ ರೀತಿ ರಂಜಾನಿಗೂ ಕುರಾನಿಗೂ ಏನು ಸಂಬಂಧ, ಇದೆಲ್ಲದರ ಬಗ್ಗೆ ಒಂದು ಮಾತುಕತೆಯನ್ನ ನಾವು ಮೊಹಮ್ಮದ್ ಕುಂಞಿ ಇವರಲ್ಲಿ ನಡೆಸಲಿಕ್ಕೆ ಇದ್ದೇವೆ. ಸರ್, ಮೊದಲಿಗೆ ರಂಜಾನಿಗೂ ಕುರಾನಿಗೂ ಯಾವ ರೀತಿ ಸಂಬಂಧ ಇದೆ ಅಂತ ಹೇಳುವಂಥದ್ದನ್ನು ತಿಳಿಸ್ತೀರಾ? ರಂಜಾನ್ ತಿಂಗಳು ಕುರಾನ್ ಅವತೀರ್ಣವಾದ ತಿಂಗಳು ಅಂತ ಕುರಾನ್ ಹೇಳಿದೆ. ರಂಜಾನ್ ತಿಂಗಳು ಬಹಳ ಪವಿತ್ರವಾದ ತಿಂಗಳು, ಮುಸ್ಲಿಮರಿಗೆ ಶ್ರೇಷ್ಠ ತಿಂಗಳು, ಪುಣ್ಯದಾಯಕ ತಿಂಗಳು. ರಮಲಾನ್ ತಿಂಗಳ ಎಲ್ಲ ಶ್ರೇಷ್ಠತೆಗೆ, ಅದರ ಎಲ್ಲ ಪುಣ್ಯಗಳಿಗೆ ಕಾರಣ ಏನೆಂದರೆ ಈ ತಿಂಗಳಲ್ಲಿ ಪವಿತ್ರ ಕುರ್ಆನ್ ಅವತೀರ್ಣಗೊಂಡಿದೆ ಎಂಬುದು ಮಾತ್ರವಾಗಿದೆ. ಕುರ್ಆನ್ ಅವತೀರ್ಣವಾಗದಿದ್ದರೆ ಆ ತಿಂಗಳಿಗೆ ವಿಶೇಷತೆಯೂ ಕೂಡ ಇಲ್ಲ. ಮತ್ತು ಕುರ್ಆನ್ ಅವತೀರ್ಣಗೊಂಡ ಈ ತಿಂಗಳನ್ನು ಸಂಭ್ರಮಿಸಬೇಕು ಅಂತ ಹೇಳುವುದು ಉಪವಾಸದ ಮೂಲಕ. ಕುರ್ಆನ್ನಲ್ಲಿ ಡೂಸ್, ನೀವೇನು ಮಾಡಬೇಕು, ಮತ್ತು ಡು ನಾಟ್, ನೀವೇನು ಮಾಡಬಾರ್ದು ಎಂಬುದರ ಒಂದು ಸಮಗ್ರವಾದ ಮಾರ್ಗದರ್ಶನ ಕುರಾನ್ನಲ್ಲಿದೆ. ಬದುಕಿನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು. ಸೊ ಉಪವಾಸ ಕೂಡ ಅದರಲ್ಲಿ ಮುಖ್ಯವಾಗಿ ಏನು ಮಾಡಬಾರ್ದು ಎಂಬುದು ಬದುಕಿನ ವಿಜಯವನ್ನು ನಿರ್ಣಯಿಸುವಲ್ಲಿ ದೊಡ್ಡ ಪಾತ್ರ ವಹಿಸ್ತದೆ. ಏನು ಮಾಡಬಾರ್ದು ಅಂತ ಇದೆ, ಅದನ್ನು ಮಾಡದೇ ಇರುವುದು ಬದುಕಿನ ಬಹಳ ದೊಡ್ಡ ಸವಾಲು. ಉಪವಾಸ ಎಂಬುದು ಬದುಕಿನಲ್ಲಿ ಏನೆಲ್ಲ ಮಾಡಬಾರ್ದು ಎಂಬ ಒಂದು ಟ್ರೈನಿಂಗ್. ಅನ್ನಪಾನೀಯಗಳನ್ನೇ ನೀವು ವರ್ಜಿಸಬೇಕು ಅಂತ. ಅದೇ ರೀತಿ ನಿಮ್ಮ ಎಲ್ಲ ಅಂಗಾಂಗಗಳು ಉಪವಾಸ ಆಚರಿಸಬೇಕು. ನಿಮ್ಮ ನಾಲಿಗೆ, ನಿಮ್ಮ ಕಣ್ಣು, ನಿಮ್ಮ ಅಂಗಾಂಗಗಳು ಎಲ್ಲ ಕೆಡುಕುಗಳಿಂದ ಎಲ್ಲವೂ ಮುಕ್ತವಾಗಿರಬೇಕು ಅಂತ. ಆದ್ದರಿಂದ ಕುರ್ಆನನ್ನು ನೀವು ಸಂಭ್ರಮಿಸಬೇಕಾದದ್ದು ಉಪವಾಸದ ಮೂಲಕ ಅಂತ ಕಲಿಸಿಕೊಡಲಾಗಿದೆ. ಅಂದರೆ ನಿಮ್ಮ ಬದುಕನ್ನು, ನಿಮ್ಮ ಇಚ್ಛೆಗಳನ್ನು ನಿಯಂತ್ರಿಸುವುದಂತ ಒಂದು ಇದೆಯಲ್ಲ, ಕುರ್ಆನ್ ಕಲಿಸಿಕೊಟ್ಟ ದೊಡ್ಡ ಪಾಠ ಅದು. ಮನುಷ್ಯ ತನ್ನ ಇಚ್ಛೆಗಳನ್ನು ನಿಯಂತ್ರಿಸಲಿಕ್ಕೆ ಶಕ್ತಿವಂತನಾಗಬೇಕು. ಪ್ರಾಣಿಗಳು ಮತ್ತು ಮನುಷ್ಯನಿಗೆ ಇರುವ ವ್ಯತ್ಯಾಸ ಒಂದು ಮಾತ್ರ. ಪ್ರಾಣಿಗಳಿಗೆ ತಮಗೆ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ತನ್ನ ಇಚ್ಛೆಗಳನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ. ತನ್ನ ಸ್ಥಿರತೆಯನ್ನು ಅವನಲ್ಲಿ ಕಾಪಾಡಿಕೊಳ್ಳಬಹುದು ಅಂತ. ಯಾವಾಗ ಮನುಷ್ಯನಿಗೆ ತನ್ನ ಇಚ್ಛೆಯನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅವ ಪ್ರಾಣಿಯಲ್ಲ, ಪ್ರಾಣಿಗಳಿಗಿಂತ ನಿಕೃಷ್ಟ ಆಗ್ತಾನೆ ಅಂತ. ಆದ್ದರಿಂದ ಇಚ್ಛೆಗಳನ್ನು ನಿಯಂತ್ರಿಸಬೇಕೆಂಬುದು ಕುರ್ಆನ್ನ ಮೂಲಭೂತ ಪಾಠ. ಮತ್ತು ಆ ಇಚ್ಛೆಗಳನ್ನು ನಿಯಂತ್ರಿಸುವ ತರಬೇತಿ ಉಪವಾಸ. ಹಾಗೆ ರಮಲಾನಿಗೆ ಮತ್ತು ಉಪವಾಸಕ್ಕೆ ಇರುವ ಸಂಬಂಧ ಇದು. ಇನ್ನು ಇಸ್ಲಾಂ ಧರ್ಮದ ಒಂದು ಪವಿತ್ರ ಗ್ರಂಥ ಅಂತ ಹೇಳಿದರೆ ಕುರಾನ್ ಅಂತ ನಾವೇನು ಕರಿತೇವೆ. ಸೊ ಈ ಕುರಾನ್ನ ವಿಶೇಷತೆ ಏನಂದರೆ, ಈಗ ನಾವು ಸಾಮಾನ್ಯವಾಗಿ ಈಗ ಭಗವದ್ಗೀತೆಯಲ್ಲಿ ಅಧ್ಯಾಯಗಳುಂಟು, ಅದೇ ಥರ ಇಲ್ಲಿ ಯಾವ ಥರ ಇದೆ ಅಂತ ಹೇಳಿ ತಿಳಿಸ್ಬೋದಾ? ಪವಿತ್ರ ಕುರ್ಆನ್ ದೈವಿಕ ಮಾರ್ಗದರ್ಶನ. ಈ ಗ್ರಂಥದ ಬಗ್ಗೆ ಕುರ್ಆನ್ ಯಹ್ದಿ ಲಿಲ್ಲತಿ ಹಿಯ ಅಕ್ವಂ ಅಂತ ಹೇಳಿದೆ. ಇದು ನಿಮಗೆ ನೇರವಾದ ಮಾರ್ಗವನ್ನು ತೋರಿಸಿಕೊಡುತ್ತದೆ ಅಂತ. ವಕ್ರತೆಗಳಿಲ್ಲದ ಮಾರ್ಗ, ಸಂಕೀರ್ಣತೆಗಳಿಲ್ಲದ ಮಾರ್ಗ, ವಿರೋಧಾಭಾಸಗಳಿಲ್ಲದ ಒಂದು ಜೀವನ ಕ್ರಮ. ಮತ್ತು ಈ ಗ್ರಂಥ ಶಿಫಾ ಉಲ್ಲಿಮಾ ಫಿಸ್ಸುದೂರ್ ಅಂತ ಇದೆ. ನಿಮ್ಮ ಮನಸ್ಸಿನ ಎಲ್ಲ ರೋಗಗಳನ್ನು, ಎಲ್ಲ ಕೊಳೆಗಳನ್ನು ಈ ಗ್ರಂಥ ಸ್ವಚ್ಛಗೊಳಿಸ್ತದೆ ಅಂತ. ಮನಸ್ಸಿನ ಎಲ್ಲ ರೋಗಗಳಿಗೂ ಈ ಗ್ರಂಥದ ಸಂದೇಶಗಳು ಔಷಧಿಯಾಗಿದೆ ಅಂತ. ಕುರ್ಆನ್ ಹುದಲ್ಲಿನ್ನಾಸಿ ಅಂತ ಹೇಳಲಾಗಿದೆ. ಇದು ಎಲ್ಲ ಮನುಷ್ಯರಿಗೆ ಮಾರ್ಗದರ್ಶನ ಮಾಡುವ ಗ್ರಂಥ ಅಂತ. ಪವಿತ್ರ ಕುರ್ಆನ್ನಲ್ಲಿ 114 ಅಧ್ಯಾಯಗಳಿವೆ. 6234 ಸೂಕ್ತಗಳಿವೆ ಪವಿತ್ರ ಕುರ್ಆನ್ನಲ್ಲಿ. ಈ ಎಲ್ಲ ಸೂಕ್ತಗಳು ದೇವನಿಂದ ಅವತೀರ್ಣಗೊಂಡಂಥ ಸೂಕ್ತಗಳು. ಅದು ಪ್ರವಾದಿ ಮೊಹಮ್ಮದರು ಬರೆದ ಸೂಕ್ತಗಳಲ್ಲ, ಪ್ರವಾದಿ ಮೊಹಮ್ಮದರು ಬರೆದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೆದ ವಚನಗಳಲ್ಲ. ಅದು ದೇವನಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅವತೀರ್ಣಗೊಂಡ ಮತ್ತು ಪ್ರವಾದಿಯವರು ತನ್ನ ಬದುಕಿನಲ್ಲಿ ಪ್ರಾಯೋಗಿಕಗೊಳಿಸುವ ಮೂಲಕ ಮತ್ತು ಹಾಗೆ ಬದುಕುವ ಒಂದು ಸಮಾಜವನ್ನು ಕಟ್ಟಿ ಬೆಳೆಸುವ ಮೂಲಕ
ಈ ಜಗತ್ತಿಗೆ ಕುರ್ಆನನ್ನು ಪರಿಚಯಿಸಿಕೊಟ್ಟಿದ್ದಾರೆ. ಕುರ್ಆನ್ ಯಾ ಅಯ್ಯುಹನ್ನಾಸಿ ಎಂಬುದು ಕುರ್ಆನ್ನ ಮೂಲಭೂತ ಕರೆ, ಮನುಷ್ಯರೇ ಅಂತ. 21ನೆಯ ಶತಮಾನದಲ್ಲಿ ಕೂಡ ಜಗತ್ತಿನ ಯಾವುದೇ ಒಬ್ಬ ನಾಯಕನಿಗೆ ಮನುಷ್ಯರೇ ಅಂತ ಕರೀಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಮೇರಿಕಾದವರೇ ಅಂತ ಅಮೇರಿಕಾದ ಪ್ರೆಸಿಡೆಂಟ್ ಹೇಳ್ಬೋದು, ಇಸ್ರೇಲ್ನ ಪ್ರೆಸಿಡೆಂಟ್ ಇಸ್ರೇಲ್ನವರೇ ಅಂತ ಮಾತ್ರ ಹೇಳ್ಬೋದು. ಫೆಲಸ್ತೀನಿಗಳು ಕೂಡ ನಮ್ಮ ಹಾಗೆ ಮನುಷ್ಯರು ಅಂತ ಒಪ್ಪಲಿಕ್ಕೆ ಇಸ್ರೇಲ್ನವನಿಗೆ ಸಾಧ್ಯವೇ ಇಲ್ಲ 21ನೆಯ ಶತಮಾನದಲ್ಲೂ. 6ನೆಯ ಶತಮಾನದಲ್ಲಿ ಮನುಷ್ಯರೇ ಎಂದು ಕರೆದ ಗ್ರಂಥ ಕುರ್ಆನ್. ಮನುಷ್ಯರೇ ಎಂದು ಕರೆದದ್ದು ಮಾತ್ರ ಅಲ್ಲ, ಇಡೀ ಮಾನವ ಕುಲವನ್ನು ಒಬ್ಬನೇ ತಂದೆ ತಾಯಿಯ ಮಕ್ಕಳು ಅಂತ ಕುರ್ಆನ್ ಹೇಳಿತು. ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿ ಒಬ್ಬರೇ. ಆದ್ದರಿಂದ ನಿಮ್ಮಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲ, ಮನುಷ್ಯರ ಮಧ್ಯೆ ಯಾವ ತಾರತಮ್ಯವೂ ಇಲ್ಲ. ಅಲ್ಲಿ ಒಬ್ಬ ಉಚ್ಚ, ಒಬ್ಬ ನೀಚ, ಒಬ್ಬನ ಜೀವಕ್ಕೆ ಹೆಚ್ಚು ಬೆಲೆ ಇರುವುದು ಈಗ ಜಗತ್ತು ತಿಳ್ಕೊಂಡಿದ್ದಲ್ಲ. ಅಮೇರಿಕಾದವನ ಜೀವಕ್ಕೆ ಇರುವ ಬೆಲೆ ಭಾರತದವರ ಜೀವಕ್ಕೆ ಇದೆ ಅಂತ ಒಪ್ಪಿಕೊಳ್ಳಲಿಕ್ಕೆ ಖಂಡಿತ ಟ್ರಂಪಿಗೆ ಸಾಧ್ಯ ಇಲ್ಲ. ಅಥವಾ ಇಸ್ರೇಲ್ನವರ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಫೆಲಸ್ತೀನಿಗಳ ಜೀವಕ್ಕೆ ಇದೆ ಅಂತ ಒಪ್ಪಲಿಕ್ಕೆ ಜಗತ್ತಿಗೆ ಖಂಡಿತ ಸಾಧ್ಯ ಇಲ್ಲ 21ನೆಯ ಶತಮಾನದಲ್ಲಿ. 6ನೆಯ ಶತಮಾನದಲ್ಲಿ ಕುರ್ಆನ್ ಹೇಳಿತು, ವಲಕದ್ ಕರ್ರಮ್ನಾ ಬನಿ ಆದಮ್. ಈ ಜಗತ್ತಿನ ಎಲ್ಲ ಮನುಷ್ಯರಿಗೂ ಸಮಾನವಾದ ಗೌರವ ಇದೆ ಮತ್ತು ಈ ಜಗತ್ತಿನ ಎಲ್ಲ ಮನುಷ್ಯರು ಒಂದೇ ತಂದೆ ಮತ್ತು ತಾಯಿಯ ಮಕ್ಕಳು. ಆದ್ದರಿಂದ ಜಗತ್ತಿನ ಎಲ್ಲ ಮನುಷ್ಯರನ್ನು ಸಮಾನವಾಗಿ ಕಾಣಬೇಕಾದದ್ದು ನಿಮ್ಮ ಬದುಕಿನ ಮೂಲಭೂತವಾದ ಕರ್ತವ್ಯ ಅಂತ ಕುರ್ಆನ್ ಹೇಳುತ್ತದೆ. ಕುರ್ಆನ್ನ ವಿಶೇಷತೆ, ಕುರ್ಆನ್ ಮನುಷ್ಯನಿಗೆ ದೇವನನ್ನು ಸರಳವಾಗಿ ಪರಿಚಯಿಸಿಕೊಟ್ಟಿದೆ. ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಮೋಸ ನಡೆಯುತ್ತಾ ಇರೋದು ದೇವರ ಹೆಸರಲ್ಲಿ. ದೇವರ ಹೆಸರಲ್ಲಿ ನಿಮ್ಮನ್ನು ಹೇಗೆ ಬೇಕಾದರೂ ಮೋಸ ಮಾಡ್ಬೋದು. ದೇವರ ಹೆಸರಲ್ಲಿ ನಿಮ್ಮನ್ನು ಹೇಗೆ ಬೇಕಾದರೂ ವಂಚನೆ ಮಾಡ್ಬೋದು. ವಂಚನೆಗೆ ಸಾಧ್ಯವೇ ಇಲ್ಲದ, ಯಾವುದೇ ಮೋಸಕ್ಕೆ ಸಾಧ್ಯವೇ ಇಲ್ಲದ, ಸಂಕೀರ್ಣತೆಗಳಿಲ್ಲದ ರೀತಿಯಲ್ಲಿ ನಿಮ್ಮ ದೇವ ಯಾರು ಎಂಬುದನ್ನು ಸರಳವಾಗಿ, ಸ್ಪಷ್ಟವಾಗಿ, ನೇರವಾಗಿ ಪವಿತ್ರ ಕುರ್ಆನ್ ದೇವ ಯಾರು ಅಂತ ಪರಿಚಯಿಸಿಕೊಟ್ಟಿದೆ. ಅದರ ಜೊತೆಗೆ ಮನುಷ್ಯನಿಗೆ ತನ್ನ ದೇವನೊಂದಿಗೆ ಇರುವ ಸಂಬಂಧಗಳೇನು, ಅದು ಬಹಳ ಮುಖ್ಯ. ನನಗೂ ನನ್ನ ದೇವನಿಗೂ ಏನು ಸಂಬಂಧ ಇದೆ ಎಂಬುದನ್ನು ಸ್ಪಷ್ಟವಾಗಿ, ಯಾವುದೇ ಗೊಂದಲಗಳಿಲ್ಲದೆ, ಯಾವುದೇ ಸಂಕೀರ್ಣತೆಗಳಿಲ್ಲದೆ ಸ್ಪಷ್ಟವಾಗಿ ನಿಮಗೆ ಮತ್ತು ದೇವನಿಗೆ ಏನು ಸಂಬಂಧ ಇದೆ ಎಂಬುದನ್ನು ಕಲಿಸಿಕೊಟ್ಟಿದೆ. ಎರಡನೆಯದಾಗಿ, ನೀವು ದೇವರಿಗೆ ನಿಕಟರಾಗುವಾಗ ಅದರ ರಿಸಲ್ಟ್ ಕುರ್ಆನ್ ಹೇಳುವುದು ನೀವು ಮನುಷ್ಯರಿಗೆ ನಿಕಟರಾಗ್ತೀರಿ ಅಂತ. ಯಾರು ಮನುಷ್ಯರಿಂದ ದೂರ ಇದ್ದಾನೆ ಅವ ದೇವನಿಗೆ ನಿಕಟ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ದೇವನಿಗೆ ನಿಕಟರಾಗುವುದಾದರೆ, ದೇವನ ಇಷ್ಟದಾಸರು ನೀವಾಗುವುದಾದರೆ, ನೀವು ಖಂಡಿತ ಮನುಷ್ಯರನ್ನು ಅತಿ ಹೆಚ್ಚು ಪ್ರೀತಿಸುವವರಾಗ್ತೀರಿ. ಯಾವ ಧರ್ಮದ, ಯಾವ ಜಾತಿಯ ಮನುಷ್ಯರೇ ಇರಲಿ, ನೀವು ಮನುಷ್ಯರನ್ನು ಪ್ರೀತಿಸುವವರು, ಮನುಷ್ಯರಿಗೆ ಅತ್ಯಂತ ನಿಕಟರಾದವರು ಆಗ್ತೀರಿ ದೇವನಿಗೆ ನಿಕಟರಾಗುವುದಾದರೆ. ಇದು ಕುರ್ಆನ್ ಕಲಿಸಿಕೊಟ್ಟ ಬಹಳ ದೊಡ್ಡ ಫಿಲಾಸಫಿ, ದೇವರನ್ನ ಹುಡುಕುವುದು ಅಂತ ಹೇಳಿ. ಅಂದರೆ ದೇವನಿಗೆ ನೀವು ನಿಕಟರಾದಷ್ಟು ನೀವು ಮನುಷ್ಯರಿಗೆ ನಿಕಟರಾಗ್ತೀರಿ ಅಂತ. ಕುರ್ಆನ್ನ ದೊಡ್ಡ ವಿಶೇಷತೆ ಅದರ ಭಾಷೆ. ನೋಡಿ, ಯಾವುದೇ ಭಾಷೆಗೂ ಸೀಮಿತತೆ ಇರ್ತದೆ. ಉದಾಹರಣೆಗೆ 100 ವರ್ಷಗಳ ಹಿಂದೆ ಯಾವ ಕನ್ನಡ ಇತ್ತು ಆ ಕನ್ನಡ ಅಲ್ಲ ಈಗ ಇರುವುದು. ಪಂಪರನ್ನ ನಾವೇನು ಹಳೆಗನ್ನಡ ಅಂತ ಹೇಳ್ತೇವೆ, ಅವರ ಆಗ ಹಳೆಗನ್ನಡದಲ್ಲಿ ಬರೆದದಲ್ಲ, ಅವರು ಬರೆಯುವಾಗ ಅವರ ಕಾಲದಲ್ಲಿ ಅದು ಲೇಟೆಸ್ಟ್ ಕನ್ನಡ ಆಗಿದೆ, ಅದು ಈಗ ಹಳೆಗನ್ನಡ ಆದದ್ದು. ಅಂದರೆ ಭಾಷೆ ಒಂದು 50-100 ವರ್ಷಗಳಲ್ಲಿ ಬಹಳ ಬದಲಾವಣೆ. ಶೇಕ್ಸ್ಪಿಯರ್ನ ಇಂಗ್ಲೀಷ್ ಅಲ್ಲ ಈಗದ ಇಂಗ್ಲೀಷ್. ಶೇಕ್ಸ್ಪಿಯರ್ ಬರೆದ ಸಾಹಿತ್ಯವನ್ನು ಈಗದ ಇಂಗ್ಲೀಷ್ ಲಿಟ್ರೇಚರ್ ವಿದ್ಯಾರ್ಥಿಗಳು ಅರ್ಥ ಮಾಡಬೇಕಾದ್ರೆ ಭಾಳ ಕಷ್ಟಪಡಬೇಕಾಗ್ತದೆ. ಯಾಕೆಂದರೆ ಆ ಇಂಗ್ಲೀಷಿಗೂ ಈ ಇಂಗ್ಲೀಷಿಗೂ ಭಾಳ ವ್ಯತ್ಯಾಸ ಇದೆ, ಭಾಳ ವ್ಯತ್ಯಾಸ ಇದೆ. ಭಾಷೆಗಳು ಬದಲಾಗ್ತದೆ, ಎಲ್ಲ ಭಾಷೆಗಳು ಬದಲಾಗ್ತದೆ. ಕುರ್ಆನ್ನ ಭಾಷೆ, ಕುರ್ಆನ್ ಅರಬಿ ಭಾಷೆಯಲ್ಲಿ ಇರೋದು. ನಾವು ಮತ್ತೆ ಚರ್ಚೆ ಮಾಡೋಣ ಅರಬಿ ಭಾಷೆ ಬಗ್ಗೆ. ಮಾತ್ರ ಕುರ್ಆನ್ನ ಭಾಷೆ ಇವತ್ತಿಗೂ ಜಗತ್ತಿನಲ್ಲಿ ಅರಬಿ ಭಾಷಾ ತಜ್ಞರು ಧಾರಾಳ ಇದ್ದಾರೆ. ಇವತ್ತಿಗೂ ನೀವು ಯಾವುದೇ ಒಬ್ಬ ಭಾಷಾ ತಜ್ಞನ ಬಳಿ ಮಾತಾಡಿ ನೋಡಿ, ಕುರ್ಆನ್ನ ಭಾಷೆ ಎಂಬುದು ಲೇಟೆಸ್ಟ್ ಅರಬಿ ಅಂತ. ಇದು ಅವತೀರ್ಣಗೊಂಡು 1400 ವರ್ಷ ಆಗಿದೆ. 1400 ವರ್ಷಗಳ ಹಿಂದೆ ಅವತೀರ್ಣಗೊಂಡ ಕುರ್ಆನ್ನ ಆ ಸಾಹಿತ್ಯ ಏನಿದೆ ಅದು ಇವತ್ತಿಗೂ ಅತ್ಯಂತ ಆಧುನಿಕವಾದ ಭಾಷೆ ಅಂತ. ಅಂದರೆ ಕುರ್ಆನ್ನ ವಿಶೇಷತೆಗಳ ಪೈಕಿ ಅತ್ಯಂತ ದೊಡ್ಡ ವಿಶೇಷತೆ ಅದರ ಭಾಷೆ. ಇನ್ನೊಂದು ವಿಶೇಷತೆ ಕುರ್ಆನ್ನದ್ದು, ಕುರ್ಆನ್ ಬೈಹಾರ್ಟ್ ಮಾಡುವ ಲಕ್ಷಗಟ್ಟಲೆ ಜನರಿದ್ದಾರೆ ಜಗತ್ತಿನಲ್ಲಿ. ಇವತ್ತಿಗೂ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ಗ್ರಂಥವನ್ನು ಲಕ್ಷಗಟ್ಟಲೆ ಜನರು ಕಂಠಪಾಠ ಮಾಡಿದ್ದಾರೆ ಅಂದರೆ ಅದು ಕುರ್ಆನ್ನ ಮಾತ್ರ. ಬೇರೆ ಯಾವ ಧಾರ್ಮಿಕ ಗ್ರಂಥಗಳನ್ನು ಕಂಠಪಾಠ ಮಾಡಿದವರು ಇಲ್ಲ, ಭಾಳ ಅಪರೂಪಕ್ಕೆ ಸಿಗ್ಬೋದು. ಆದರೆ ಪ್ರತಿ ಪ್ರದೇಶಗಳಲ್ಲಿ ನಮ್ಮ ಸಣ್ಣ ಸಣ್ಣ ಮಕ್ಕಳು ಕೂಡ 10-12 ವಯಸ್ಸಿನ ಮಕ್ಕಳು ಕೂಡ ಪವಿತ್ರ ಕುರ್ಆನನ್ನು ಸಂಪೂರ್ಣವಾಗಿ ಕಂಠಪಾಠ ಮಾಡುತ್ತಾರೆ. ಇವತ್ತಿಗೂ ಜಗತ್ತಿನಲ್ಲಿ ಲಕ್ಷಗಟ್ಟಲೆ ಮುಸ್ಲಿಮರು ಪವಿತ್ರ ಕುರ್ಆನನ್ನು ಕಂಠಪಾಠ ಮಾಡಿದ ಮುಸ್ಲಿಮರು ಜಗತ್ತಿನಲ್ಲಿದ್ದಾರೆ. ಆದ್ದರಿಂದಲೇ ಈ ಗ್ರಂಥ
ಇದನ್ನು ಅಳಿಸಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ಇಡೀ ಜಗತ್ತಿನಲ್ಲಿಲ್ಲೂ ಎಲ್ಲ ಕುರ್ಆನನ್ನು ನೀವು ನಾಶ ಮಾಡಿದರೂ ಜನರ ಹಾರ್ಟಲ್ಲಿ ಬಾಕಿ ಇದೆ, ಅದನ್ನೇನು ಮಾಡ್ತೀರಿ ನೀವು? ಅಂದರೆ ಈ ಗ್ರಂಥವನ್ನು ಜಗತ್ತಿನ ಕೊನೆಯ ತನಕ ಈ ಗ್ರಂಥ ಅಳಿದು ಹೋಗುವುದಿಲ್ಲ ಅಂತ. ನಹನು ನಜ್ಜಲ್ನ ದಿಕ್ರ ವ ಇನ್ನಾ ಲಹು ಲಹಾಫಿದುನ್ ಅಂತ ಕುರ್ಆನ್ನಲ್ಲಿ ಒಂದು ಸೂಕ್ತ ಇದೆ. ಕುರ್ಆನನ್ನು ನಾವು ಅವತೀರ್ಣಗೊಳಿಸಿರುವುದು, ದೇವ ಹೇಳುವುದು, ಇದು ನನ್ನ ಗ್ರಂಥ, ಇದನ್ನು ನಾನು ಅವತೀರ್ಣಗೊಳಿಸಿದ್ದೇನೆ ಮತ್ತು ಇದರ ಸಂರಕ್ಷಣೆಯ ಜವಾಬ್ದಾರಿ ಕೂಡ ನನ್ನದು ಅಂತ ದೇವ ಹೇಳಿದ್ದಾನೆ. ಆದ್ದರಿಂದ ಈ ಗ್ರಂಥ ಅಳಿದು ಹೋಗದ ಗ್ರಂಥ ಮತ್ತು ಈ ಗ್ರಂಥ ಮನುಷ್ಯನ ಬದುಕು ಬಹಳ ಜವಾಬ್ದಾರಿಯುತವಾದ ಬದುಕು ಎಂದು ಕಲಿಸಿಕೊಟ್ಟ ಗ್ರಂಥ. ಬದುಕಂದರೆ ಎಂಟರ್ಟೈನ್ಮೆಂಟ್ ಅಲ್ಲ, ಬದುಕಂದರೆ ವೇಸ್ಟ್ ಅಲ್ಲ, ಬದುಕಂದರೆ ಟೆನ್ಷನ್ ಅಲ್ಲ, ಬದುಕಂದರೆ ಪರೀಕ್ಷೆ ಅಂತ. ಪರೀಕ್ಷೆಗೆ ಎರಡು ವಿಶೇಷತೆ ಇದೆ. ಒಂದು, ಪರೀಕ್ಷೆ ಅಂದರೆ 3 ಗಂಟೆಯ ಪರೀಕ್ಷೆ ಆದರೆ 3 ಗಂಟೆಯಲ್ಲಿ 180 ನಿಮಿಷಗಳು ಕೂಡ ಒಬ್ಬ ವಿದ್ಯಾರ್ಥಿಗೆ ಅಮೂಲ್ಯವಾದದ್ದು. ಅದೇ ರೀತಿ ಪರೀಕ್ಷೆ ಅಂದಾದ ಮೇಲೆ ಅದಕ್ಕೆ ರಿಸಲ್ಟ್ ಇರ್ತದೆ. ಬದುಕು ಪರೀಕ್ಷೆ ಅಂದರೆ ಬದುಕಿನಲ್ಲಿ ನಿಮಗೆ 60 ವರ್ಷ ಆಯುಷ್ಯ ಇದ್ದರೆ 60 ವರ್ಷದ ಪ್ರತಿಯೊಂದು ನಿಮಿಷಗಳು ಕೂಡ ಬಹಳ ಮಹತ್ವಪೂರ್ಣವಾದದ್ದು. ವೇಸ್ಟ್ ಮಾಡಬಾರ್ದು, ಜವಾಬ್ದಾರಿಯುತವಾಗಿ ಬದುಕಬೇಕು. ಮತ್ತು ಬದುಕಿನ ಪರೀಕ್ಷೆ ಇದೆ, ರಿಸಲ್ಟ್ ಇದೆ. ನೀವು ಒಳ್ಳೆಯವರಾಗಿ ಬದುಕಿದ್ರು ಕೆಟ್ಟವರಾಗಿ ಬದುಕಿದ್ರು ಖಂಡಿತ ದೇವನ ನ್ಯಾಯಾಲಯದಲ್ಲಿ ನಿಮಗೆ ರಿಸಲ್ಟ್ ಇದೆ ಎಂಬ ಬದುಕಿನ ಸತ್ಯವನ್ನು ಕೂಡ ಈ ಗ್ರಂಥ ಕಲಿಸಿಕೊಟ್ಟಿದೆ. ಹೀಗೆ ಕುರ್ಆನ್ನ ಬಗ್ಗೆ ಧಾರಾಳ ವಿಶೇಷತೆಗಳನ್ನು ಹೇಳ್ಬೋದು. ಇನ್ನು ಮುಂದಕ್ಕೆ ನಾವು ಹೋಗುದು ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಿ ಕುರಾನ್ ಒಂದು ಗ್ರಂಥ, ಇದು ಮುಸ್ಲಿಮರಿಗೆ ಇರುವಂತದ್ದು ಅಂತ ಹೇಳಿ. ಮುಸ್ಲಿಮರಿಗೆ ಅಲ್ಲ, ಎಲ್ಲ ಮನುಷ್ಯರಿಗೆ ಅಂತ ಕುರಾನ್ನ ಪ್ರತಿಪಾದನೆ ಹಾಗೆ. ಅದು ಇದು ಎಲ್ಲ ಮನುಷ್ಯರಿಗೆ ಮಾರ್ಗದರ್ಶನ ಮಾಡುವ ಗ್ರಂಥ. ಕುರಾನ್ ಎಲ್ಲೂ ಕೂಡ ಮುಸ್ಲಿಮರಿಗೆ ಮಾರ್ಗದರ್ಶನ ಮಾಡುವ ಗ್ರಂಥ ಅಂತ ಹೇಳಿ. ಅಯ್ಯುಹನ್ನಾಸ್ ಅಂದ್ರೆ ಎಲ್ಲ ಮನುಷ್ಯರೇ ಅಂತಲೇ ಅದು ಕರೆದು ಆದೇಶ ಕೊಡುವುದು. ಇನ್ನು ಈ ಒಂದು ಇಸ್ಲಾಂನಲ್ಲಿ ಬೇರೆ ಬೇರೆ ಜಾತಿಗಳಿವೆಯಾ, ಪಂಗಡಗಳು, ಜಾತಿಗಳು ಅಂತ ಹೇಳಿ ಯಾವುದಾದ್ರು ವರ್ಗೀಕರಣ ಮಾಡಲಾಗ್ತಿದೆಯಾ? ಇಸ್ಲಾಮಿನಲ್ಲಿ ಯಾವುದೇ ಜಾತಿ ಇಲ್ಲ. ಇಸ್ಲಾಮಿನಲ್ಲಿ ಜಾತಿ ಇರುವುದು ಒಂದೇ, ಮನುಷ್ಯ ಜಾತಿ. ಬೇಕಾದರೆ ಪುರುಷ ಜಾತಿ ಮತ್ತು ಮಹಿಳಾ ಜಾತಿ ಅಂತ ಹೇಳ್ಬೋದು. ಅದು ಏನು ಸಮಾನ ಹಕ್ಕುಗಳಿರುವ, ಸಮಾನ ಗೌರವ ಇರುವ ಎರಡು ವರ್ಗವೇ. ಮಹಿಳಾ ಮತ್ತು ಪುರುಷನೇನು ಹೆಚ್ಚು ಕಡಿಮೆ ಇರುವುದೇನಲ್ಲ. ಮತ್ತು ಇಸ್ಲಾಮಿನಲ್ಲಿ ಯಾವುದೇ ರೀತಿಯ ಜಾತಿ ಇಲ್ಲ. ಜಾತಿಯ ಹೆಸರಲ್ಲಿ ತಾರತಮ್ಯವನ್ನು ಇಸ್ಲಾಂ ನಿಷೇಧಿಸ್ತದೆ. ಕುರ್ಆನ್ ಅದನ್ನು ನಿಷೇಧಿಸಿದೆ. ಯಾಕೆಂದರೆ ಕುರ್ಆನ್ನ ಮೂಲ ಶಿಕ್ಷಣ ನೀವು ಒಬ್ಬ ತಂದೆಯ ಮತ್ತು ಒಬ್ಬ ತಾಯಿಯ ಮಕ್ಕಳು. ನಮ್ಮ ಧರ್ಮ ಯಾವುದೇ ಇರಲಿ, ಯಾವ ಧರ್ಮ ಇರುವವನೋ ಧರ್ಮ ಇಲ್ಲದವನೋ, ಅಮೇರಿಕಾದವನೋ, ಆಸ್ಟ್ರೇಲಿಯಾದವನೋ, ಭಾರತದವನೋ ಯಾವುದೇ ಇರಲಿ, ನೀವೆಲ್ಲ ಒಬ್ಬ ತಂದೆ ಮತ್ತೊಬ್ಬ ತಾಯಿಯ ಮಕ್ಕಳು. ಕುಲ್ಲುಕುಂ ಮಿನ್ ಆದಮ್ ವ ಆದಮ ಮಿನ್ ತುರಾಬ ಅಂತ. ನಿಮ್ಮೆಲ್ಲರ ತಂದೆ ತಾಯಿ ಒಬ್ಬರು. ಒಬ್ಬನೇ ತಂದೆ ತಾಯಿಯ ಮಕ್ಕಳ ಮಧ್ಯೆ ತಾರತಮ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಏನು ಉಚ್ಚ ಜಾತಿಯವ, ಇನ್ನೊಬ್ಬ ಕನಿಷ್ಠ ಜಾತಿಯವ, ಒಬ್ಬನಿಗೇನು ಹೆಚ್ಚು ಹುಟ್ಟಿನ ಆಧಾರದಲ್ಲೇ ಶ್ರೇಷ್ಠತೆ, ಇನ್ನು ಕೆಲವರಿಗೆ ಹುಟ್ಟಿನ ಆಧಾರದಲ್ಲಿ ಅವರು ನಿಕೃಷ್ಟರು. ಅದು ದೇವ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಯಾರು ಕೂಡ ಅರ್ಜಿ ಹಾಕಿ ಹುಟ್ಟಲಿಲ್ಲ. ಅದರಿಂದ ಕುರ್ಆನ್ ಕಲಿಸಿಕೊಟ್ಟಿರುವ ಶಿಕ್ಷಣದಲ್ಲಿ ಜಾತಿ ವ್ಯವಸ್ಥೆ ಎಂಬುದು ಇಲ್ಲ ಎಂದು ಮಾತ್ರ ಅಲ್ಲ, ಮನುಷ್ಯರ ಮಧ್ಯೆ ಅಂತಹ ತಾರತಮ್ಯ ಮಾಡುವುದನ್ನು ಮಹಾಪಾಪ ಅಂತ ಕಲಿಸಿಕೊಡಲಾಗಿದೆ ಕುರ್ಆನ್ನಲ್ಲಿ. ಇನ್ನು ಭಾಷೆಯ ಇದನ್ನು ನೋಡೋದಾದರೆ, ಈಗ ನಾವು ಇಲ್ಲಿ ಏನು ದಕ್ಷಿಣ ಕನ್ನಡದಲ್ಲಿ ಬ್ಯಾರಿ ಭಾಷೆಯನ್ನು ಮಾತಾಡ್ತಾರೆ, ಅಥವಾ ಕೇರಳಕ್ಕೆ ಹೋದ್ರೆ ಅಲ್ಲಿ ಮಲಯಾಳಂ ಮಾತಾಡ್ತಾರೆ, ಅಥವಾ ಭಟ್ಕಳಕ್ಕೆ ಹೋದ್ರೆ ಅಲ್ಲಿ ಕೊಂಕಣಿಯನ್ನು ಮಾತಾಡ್ತಾರೆ. ಹಾಗೆ ಬೇರೆ ಬೇರೆ ಭಾಷೆ ಇದೆ ಅಲ್ಲ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಭಾಷೆಗಳಲ್ಲಿ ಕೂಡ ಕುರ್ಆನ್ ಅರಬ್ಬಿ ಭಾಷೆಯಲ್ಲಿ ಇರುವುದು. ಕುರ್ಆನ್ ಅರಬ್ಬಿ ಭಾಷೆಯಲ್ಲಿ ಯಾಕಿದೆ ಅಂದರೆ, ಕುರ್ಆನ್ ಅವತೀರ್ಣಗೊಳ್ಳುವುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅರೇಬಿಯಾದಲ್ಲಿದ್ದವರು. ಅರೇಬಿಯಾದ ಭಾಷೆ ಅರಬ್ಬಿ. ಮತ್ತು ಅರಬ್ಬಿ ಭಾಷೆ ಜಗತ್ತಿನಲ್ಲಿ ಅತಿ ಹೆಚ್ಚು ಪದ ಸಂಪತ್ತುಗಳಿರುವ ಭಾಷೆ. ಅರಬ್ಬಿಯಲ್ಲಿರುವಷ್ಟು ಪದ ಸಂಪತ್ತು ಜಗತ್ತಿನ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ. ಪ್ರೀತಿಸುವುದಕ್ಕೆ ಅರಬಿಯಲ್ಲಿ 90 ಪದ ಇದೆ. ಉದಾಹರಣೆ ನಾನು ಹೇಳುವುದು, ನೀವು ಪ್ರೀತಿಸುವುದು ಅಂತ ಏನು ಹೇಳ್ತೀರಿ, ಮನುಷ್ಯರನ್ನು ಪ್ರೀತಿಸುವುದಕ್ಕೆ ಅರಬಿಯಲ್ಲಿ 90ಕ್ಕಿಂತ ಹೆಚ್ಚು ಪದ ಇದೆ. ಅಂದರೆ ಅಷ್ಟು ಪದ ಸಂಪತ್ತು ಇರುವ, ಅಷ್ಟು ಸಾಹಿತ್ಯ ಇರುವ ಒಂದು ಭಾಷೆ ಅರಬಿ. ಅರಬ್ಬಿ ಭಾಷೆಯಲ್ಲಿರುವಷ್ಟು ಪದ ಸಂಪತ್ತು ಜಗತ್ತಿನ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ. ಎರಡನೇದಾಗಿ, ಅರಬ್ಬಿ ಭಾಷೆ ಬಹಳ ಪುರಾತನವಾದ ಮತ್ತು ಜೀವಂತ ಭಾಷೆ. ಕೆಲವು ಭಾಷೆಗಳಲ್ಲೇನಾಗ್ತದೆ, ಮಧ್ಯದಲ್ಲಿ ಸತ್ತು ಹೋಗಿ ಮತ್ತೆ ಜೀವಂತ ಆಗುವುದೆಲ್ಲ ಇದೆ. ಧಾರಾಳ ಭಾಷೆಗಳೆಲ್ಲ ಹಾಗೆ ಇದೆ. ಅರಬ್ಬಿ ಭಾಷೆ ಜಗತ್ತಿನಲ್ಲಿ ಎಂದೂ ಕೂಡ ಅಳಿದು ಹೋಗಲಿಲ್ಲ. ಅದೊಂದು ಜೀವಂತ ಭಾಷೆ, ಶತಶತಮಾನಗಳ ಇತಿಹಾಸ ಇರುವ, ಪ್ರವಾದಿಯವರು ಆಗಮಿಸುವುದಕ್ಕಿಂತ ಎಷ್ಟೋ ವರ್ಷಗಳಿಂದ ಮುಂಚೆ ಅರಬ್ಬಿ ಭಾಷೆ ಇದೆ ಮತ್ತು ಅದೊಂದು ಜೀವಂತ ಭಾಷೆ ಅರಬ್ಬಿ ಭಾಷೆ. ಮೂರನೆಯದು, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಪರ್ಕ ಭಾಷೆಯಾಗಿತ್ತು ಅರಬ್ಬಿ ಆ ಕಾಲದಲ್ಲಿ. ಯಾಕೆಂದರೆ 6ನೇ ಶತಮಾನದಲ್ಲಿ ಅರಬ್ಬರು ಜಗತ್ತಿನಾದ್ಯಂತ ಬಿಸ್ನೆಸ್ ಮಾಡ್ತಾ ಇದ್ದರು. ಭಾರತಕ್ಕೂ ಬಂದಿದ್ದರು ಅರಬಿಗಳು ಬಿಸ್ನೆಸ್ ಮಾಡಲಿಕ್ಕೆ. ಬಿಸ್ನೆಸ್ನ ಮೂಲಕ, ವಾಣಿಜ್ಯ ವ್ಯಾಪಾರಗಳ ಮೂಲಕ
ಅರಬ್ಬಿ ಭಾಷೆ ಜಗತ್ತಿನ ಅತ್ಯಂತ ದೊಡ್ಡ ಸಂಪರ್ಕ ಭಾಷೆಯಾಗಿತ್ತು 6ನೇ ಶತಮಾನದಲ್ಲಿ. ಆದ್ದರಿಂದಲೇ ಅರಬ್ಬಿ ಭಾಷೆಯಲ್ಲಿ ಪವಿತ್ರ ಕುರಾನ್ ಅವತೀರ್ಣ ಆಗ್ತದೆ. ಮತ್ತು ಇಸ್ಲಾಮಿನಲ್ಲಿ ಯಾವುದೇ ಒಂದು ಭಾಷೆ ಪವಿತ್ರವಾದ ಭಾಷೆ ಅಲ್ಲ. ಅರಬ್ಬಿ ಭಾಷೆ ಕೂಡ ಪವಿತ್ರವಾದ ಭಾಷೆ ಎಂಬ ನಂಬಿಕೆ ಮುಸ್ಲಿಮರಿಗಿಲ್ಲ. ನಾವೆಲ್ಲ ಅರಬ್ಬಿ ಕಲಿಯುತ್ತೇವೆ. ಅರಬ್ಬಿ ಕಲಿಯುವುದು ಅರಬ್ಬಿ ಪವಿತ್ರ ಭಾಷೆ ಎಂಬ ಕಾರಣಕ್ಕಲ್ಲ. ನಾವೆಲ್ಲ ಕುರಾನ್ ಓದುವುದಕ್ಕಾಗಿ ಅರಬ್ಬಿ ಕಲಿಯುವುದು. ಓಕೆ, ಅದು ಹೇಗೆ ನೀವು ಈಗ ಬ್ಯಾರಿ ಭಾಷೆ ಬಗ್ಗೆ ಹೇಳಿದ್ದೀರಿ, ಬ್ಯಾರಿ ಇರ್ಬೋದು, ಕನ್ನಡ ಇರ್ಬೋದು, ತುಳು ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಎಲ್ಲ ಭಾಷೆಗಳು ಸಮಾನ ಅಂದರೆ ಪುಣ್ಯ ಭಾಷೆ ಏನು ಶ್ರೇಷ್ಠ ಭಾಷೆ ಏನು. ಮತ್ತು ಭಾಷೆಗಳಲ್ಲಿ ಅದರಲ್ಲಿ ಕೆಲವು ಅಭಿವೃದ್ಧಿ ಹೊಂದಿದ ಭಾಷೆ ಇರ್ಬೋದು, ಕೆಲವು ಅಂತಾರಾಷ್ಟ್ರೀಯ ಭಾಷೆ, ಅದೆಲ್ಲ ಬೇರೆ ವಿಷಯ. ಭಾಷೆಗಳ ವಿಚಾರದಲ್ಲಿ ಒಂದು ಭಾಳ ಪುಣ್ಯದ ಭಾಷೆ, ಇನ್ನೇನು ಒಂದು ಸ್ಥಾನಮಾನ ಇಲ್ಲದ ಭಾಷೆ, ಹಾಗೆ ಇಸ್ಲಾಮಿನಲ್ಲಿ ಅಂತಹ ನಿಲುವು ಯಾವ ಭಾಷೆಗಳ ಬಗ್ಗೆಯೂ ಇಲ್ಲ. ಅರಬ್ಬಿ ಭಾಷೆಯ ಬಗ್ಗೆ ಕೂಡ ಅದೊಂದು ಪವಿತ್ರವಾದ, ಅದು ಕುರಾನ ಭಾಷೆಯಲ್ಲಿರುವ ಕಾರಣಕ್ಕೆ ಅರಬ್ಬಿ ಭಾಷೆ ಪವಿತ್ರ ಭಾಷೆ ಎಂಬ ನಂಬಿಕೆ ಮುಸ್ಲಿಮರಲ್ಲಿ ಖಂಡಿತ ಇಲ್ಲ. ಈಗ ಜನಸಾಮಾನ್ಯರಿಗೆ ಈಗ ನಾವು ಒಂದು ಕುರಾನನ್ನು ಓದಬೇಕು, ಕುರಾನಲ್ಲಿ ಏನಿದೆ ಅಂತ ಹೇಳಿ ಓದಬೇಕು. ನನಗೀಗ ಅರಬ್ ಗೊತ್ತಿಲ್ಲ, ಆ ಟೈಮಲ್ಲಿ ನಾನು ಏನು ಮಾಡ್ಬೋದು? ನನಗೆ ಕುರಾನ್ನಲ್ಲಿರುವಂಥ ವಿಷಯಗಳನ್ನು ತಿಳಿಬೇಕು ಅಂತ, ಓದಬೇಕು ಅಂತ ಅನಿಸಿದಾಗ ನಾನು ಯಾವೆಲ್ಲ ಮಾರ್ಗಗಳಿವೆ ಇದಕ್ಕೆ? ಅರಬ್ಬಿ ಭಾಷೆ ಭಾಳ ಒಳ್ಳೆಯ ಭಾಷೆ. ಅರಬ್ಬಿ ಭಾಷೆ ಯಾರಿಗೂ ಕಲಿಬೋದು. ನಮ್ಮ ಮುಂಚಿನ ಮಾಜಿ ಪ್ರಧಾನಮಂತ್ರಿ ನರಸಿಂಹರಾವ್ ಭಾಳ ಚೆನ್ನಾಗಿ ಅರಬ್ಬಿ ಗೊತ್ತಿತ್ತು ಅವರಿಗೆ. ಅರಬ್ಬಿ ಭಾಷೆಯ ಮೇಲೆ ಯಾರಿಗೇನು ಪ್ಯಾಟೆಂಟ್ ಇಲ್ಲದ, ಮುಸ್ಲಿಮರು ಮಾತ್ರ ಕಲಿಬೇಕಾದ ಭಾಷೆ ಎಂಬುದರಲ್ಲಿ ಜಗತ್ತಿನಲ್ಲಿ ಕೋಟಿಗಟ್ಟಲೆ ಮನುಷ್ಯರ ಭಾಷೆ ಅರಬ್ಬಿ ಭಾಷೆ. ಅರಬ್ಬಿ ಯಾರಿಗೂ ಕೂಡ ಕಲಿಬೋದು ಈಗ. ಆದ್ದರಿಂದ ಕುರಾನನ್ನು ತಿಳಿಲಿಕ್ಕೆ ಅತ್ಯುತ್ತಮ ಸೋರ್ಸ್ ಅರಬ್ಬಿ ಭಾಷೆಯನ್ನು ಕಲಿತು ಅದನ್ನು ತಿಳಿಯೋದು. ಮತ್ತು ಈಗ ಕುರ್ಆನ್ನ ಅನುವಾದ ಗ್ರಂಥಗಳು ಎಲ್ಲ ಭಾಷೆಗಳಲ್ಲೂ ಇದೆ. ಭಾರತದಲ್ಲೇ ಸುಮಾರು 16 ಭಾಷೆಗಳಲ್ಲಿ ಪವಿತ್ರ ಕುರಾನ್ ಅನುವಾದ ಮತ್ತು ವ್ಯಾಖ್ಯಾನ ಗ್ರಂಥ ಇದೆ. ಕನ್ನಡದಲ್ಲಿದೆ, ಮಲಯಾಳಂನಲ್ಲಿದೆ, ತಮಿಳಿನಲ್ಲಿದೆ, ಪಂಜಾಬಿ ಭಾಷೆಯಲ್ಲಿದೆ, ಗುಜರಾತ್ ಭಾಷೆ, ಎಲ್ಲ ಸುಮಾರು 16 ಭಾಷೆಯಲ್ಲಿ ಪವಿತ್ರ ಕುರಾನ್ನ ಅನುವಾದ ಮತ್ತು ವ್ಯಾಖ್ಯಾನ ಗ್ರಂಥಗಳು ಲಭ್ಯ ಇದೆ. ಕನ್ನಡದಲ್ಲಿ ಶಾಂತಿ ಪ್ರಕಾಶನದಿಂದ ಕುರ್ಆನ್ನ ಅನುವಾದ, ಕುರ್ಆನ್ನ ವ್ಯಾಖ್ಯಾನ, ಕುರ್ಆನ್ನ ಸಮಗ್ರ ವ್ಯಾಖ್ಯಾನ ಎಲ್ಲವೂ ಇದೆ. ಆದ್ದರಿಂದ ಕುರ್ಆನ್ ತಿಳಿಲಿಕ್ಕೆ ಈಗ ಏನು ಕಷ್ಟ ಇಲ್ಲ. ಅದರ ಜೊತೆಗೆ ಇದು ಏನು ಸೋಷಿಯಲ್ ಮೀಡಿಯಾದ ಕಾಲ, ಧಾರಾಳ ನೀವು ಇಂಟರ್ನೆಟ್ಟಿನಲ್ಲೆಲ್ಲ ಹುಡುಕಾಡಿದರೆ ನಿಮಗೆ ಬೇಕಾದ ಭಾಷೆಯಲ್ಲಿ ಕುರಾನ್ ಟ್ರಾನ್ಸ್ಲೇಷನ್, ಈಗ AI ಬಂದ ನಂತರ ಅಂತೂ ನಿಮಗೆ ಸಿಕ್ಕಾಪಟ್ಟೆ ಸಾಧ್ಯತೆಗಳಿದೆ. ಅದರಿಂದ ಕುರ್ಆನನ್ನು ಕಲಿಯುವುದು, ಅದರ ಆಶಯಗಳನ್ನು ಅರ್ಥ ಮಾಡುವುದು, ಅದರ ಸಾರಾಂಶವನ್ನು ತಿಳಿಯುವುದು ಪ್ರತಿಯೊಬ್ಬರಿಗೂ ಸಾಧ್ಯ ಇರುವಂತಹ ಕೆಲಸ. ಜನಸಾಮಾನ್ಯರಿಗೆ ಕೂಡ ಅದನ್ನು ತಿಳಿಯಬಹುದು ಅಂತ ಹೇಳುವಂಥದ್ದು. ಎಸ್ ವೀಕ್ಷಕರೇ, ಇಲ್ಲಿ ತನಕ ನಾವು ಮೊಹಮ್ಮದ್ ಕುನ್ನಿ ಇವರೊಟ್ಟಿಗೆ ಒಂದು ಸಂವಾದವನ್ನು ನಡೆಸಿದ್ವಿ. ಇವರೊಂದು ಕುರಾನ್ನ ವಿಶೇಷತೆಗಳು, ಕುರಾನ್ನಲ್ಲಿ ಬಳಸುವಂತಹ ಭಾಷೆಗಳು, ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರು. ಸರ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ಇದು ಈ ದಿನದ ರಂಜಾನ್ ಕ್ವೆಶ್ಚನ್ ಅವರ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇದು ಸನ್ಮಾರ್ಗ ನ್ಯೂಸ್. ಧನ್ಯವಾದಗಳು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity.